ನಾನು ತುಂಬ ವರ್ಷಗಳಿಂದ ದೆಹಲಿಯ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಒಬ್ಬರಿಗೆ ಚಿಕಿತ್ಸೆಯನ್ನು ಕೊಟ್ಟ ನಂತರ ಅಲ್ಲಿ ನಡೆದ ಘಟನೆಯನ್ನು ನೀವು ಕೇಳಿದರೆ ನಿಮ್ಮ ಮೈ ಮೇಲಿನ ಕೂದಲುಗಳು ಕೂಡ ನೆಟ್ಟಗೆ ನಿಲ್ಲುತ್ತದೆ. ಒಬ್ಬ ವ್ಯಕ್ತಿ ದಿನಪೂರ್ತಿ ಆರಾಮವಾಗಿದ್ದು ರಾತ್ರಿ ಸಮಯದಲ್ಲಿ ಒಂದೇ ಸಾರಿ ಪಾರ್ಶ್ವವಾಯುವಿಗೆ ಗುರಿಯಾಗಿ ನಮ್ಮ ಆಸ್ಪತ್ರೆಯನ್ನು ಸೇರಿದರು. ಯಾವುದೇ ರೀತಿಯ ಮುಂಜಾಗ್ರತೆ ಇಲ್ಲದೆ ಒಬ್ಬ ವ್ಯಕ್ತಿ ಸರಿಯಾದ ಸಮಯಕ್ಕೆ ವ್ಯಾಯಾಮ ಮಾಡುತ್ತಾರೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿಗಳನ್ನು ಮಾಡುತ್ತಾರೆ, ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ. ರೋಗಗಳಿಂದ ಅವರು ತುಂಬ ದೂರವಿದ್ದಾರೆ. ಆದರೆ ನಾವು ಹೇಳುವುದು ಏನೆಂದರೆ, ಈ ವ್ಯಕ್ತಿಗಳು ಎಷ್ಟೇ ಮುಂಜಾಗ್ರತೆ ವಹಿಸಿದರೂ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿದಿನ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ. ಅವರು ಸರಿಯಾಗಿ ಮಲಗಿಕೊಳ್ಳದೇ ಇರುವುದು. ಇದರಿಂದಾಗಿ ನಮ್ಮ ಆಸ್ಪತ್ರೆಗೆ ಪ್ರತಿದಿನ ಯಾವುದಾದರೂ ಕಾರಣದಿಂದಾಗಿ ಪೇಷಂಟ್ಗಳು ಬರುತ್ತಲೇ ಇರುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಅವಶ್ಯಕ ಎಂದು ನಾವು ನಿಮಗೆ ಹೇಳುತ್ತೇವೆ. ಒಂದು ವೈಜ್ಞಾನಿಕ ರಿಸರ್ಚ್ನ ಪ್ರಕಾರ ಎಲ್ಲರೂ ಆಶ್ಚರ್ಯ ಪಡುವಂತಹ ಒಂದು ಸತ್ಯ ಹೊರಬಂದಿದೆ. 99% ಜನರು ಈ ತಪ್ಪನ್ನು ಮಾಡುತ್ತಲೇ ಇರುತ್ತಾರೆ. ಇದರಿಂದಾಗಿ 75% ಜನರು ಪಾರ್ಶ್ವವಾಯುವಿನಂತಹ ರೋಗಗಳಿಗೆ ತುತ್ತಾಗುತ್ತಾರೆ. ಸರಿಯಾದ ಮುದ್ರೆಯಲ್ಲಿ ಮಲಗದೇ ಇರುವುದಕ್ಕೆ ನಿಮ್ಮ ಮೆದುಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕ ಸರಬರಾಜು ಆಗದ ಕಾರಣ ಹೃದಯಕ್ಕೆ ಸರಿಯಾಗಿ ರಕ್ತ ಸರಬರಾಜು ಆಗುವುದಿಲ್ಲ. ಇದರಿಂದಾಗಿ ದೇಹದ ಪ್ರಮುಖ ಅಂಗಗಳು ನಿಷ್ಕ್ರಿಯಗೊಳ್ಳಲು ಶುರುವಾಗುತ್ತದೆ. ಇದು ಯಾವಾಗ ಸಂಭವಿಸುತ್ತದೆ ಎಂದರೆ ನೀವು ಆಳವಾದ ನಿದ್ರೆಯಲ್ಲಿದ್ದಾಗ. ಇದರ ಬಗ್ಗೆ ಯಾರೂ ಕೂಡ ಮಾತನಾಡುವುದಿಲ್ಲ. ಇದೊಂದು ರೀತಿ ಮೂಕ ಸಂದೇಶವಿದ್ದಂತೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದಿಷ್ಟು ಜನ ತಲೆ ಸುತ್ತುವುದು, ವಾಕರಿಕೆ ಬಂದಂತಾಗುವುದು, ಮೆದುಳು ಸರಿಯಾಗಿ ಕೆಲಸ ಮಾಡದಿರುವಂತೆ ಅನುಭವಕ್ಕೆ ಬರುವುದು, ಸುಸ್ತು, ಯಾವುದೇ ಕೆಲಸದಲ್ಲಿಯೂ ಆಸಕ್ತಿ ಇಲ್ಲದಿರುವುದು. ಈ ಕಾರಣಗಳು ನೀವು ಸರಿಯಾದ ಮುದ್ರೆಯಲ್ಲಿ ಮಲಗದೇ ಇರುವುದು. ನೀವು ಆಗ ಅಂದುಕೊಳ್ಳುತ್ತೀರಿ, ಸರಿಯಾಗಿ ನಿದ್ದೆ ಆಗದ ಕಾರಣ ಹೀಗೆಯಾಗುತ್ತಿದೆ ಎಂದು. ಆದರೆ ಅದು ತಪ್ಪು. ನಿಮಗೆ ಮಿನಿ ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯುವಿನ ಸೂಕ್ಷ್ಮದರ್ಶಕ ಚಿಹ್ನೆಗಳು, ಅಂದರೆ ಅಸ್ಥಿರ ರಕ್ತ ಕೊರತೆಯ ದಾಳಿಯಾಗಿರುತ್ತದೆ. ಆದ್ದರಿಂದಲೇ ಈ ಎಲ್ಲ ತೊಂದರೆಗಳನ್ನು ನೀವು ಅನುಭವಿಸುತ್ತಿರುತ್ತೀರಿ. ಆದರೆ ನಿಮಗೆ ಇದರ ಬಗ್ಗೆ ಅರಿವಿರುವುದಿಲ್ಲ. ಸಂಶೋಧನೆಯ ಪ್ರಕಾರ ನೀವು ಸರಿಯಾದ ಮುದ್ರೆಯಲ್ಲಿ ಮಲಗದಿರುವುದಕ್ಕೆ ನಿಮ್ಮ ಮೆದುಳಿಗೆ ಆಕ್ಸಿಜನ್ 38% ಕಡಿಮೆ ಸರಬರಾಜು. ಬೆನ್ನಿನ ಮೇಲೆ ಮಲಗುವುದು, ಒಂದು ಕೈಯನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗುವುದು ತುಂಬ ಅಪಾಯಕಾರಿ ಮುದ್ರೆಯಾಗಿದೆ. ಇದು ನಿಮಗೆ ಆರಾಮದಾಯಕ ಮುದ್ರೆ ಆಗಿರಬಹುದು, ಆದರೆ ಇದರಿಂದ ಅಪಾಯ ಜಾಸ್ತಿ ಇರುತ್ತದೆ. ದಿಂಬಿನ ಕೆಳಗೆ ಇಟ್ಟಿರುವ ಕೈ ಸಾಕಷ್ಟು ಸಮಯದವರೆಗೆ ರಕ್ತ ಸಂಚಾರವಿಲ್ಲದೆ ಒಂದು ರೀತಿ ಯಾವುದೇ ಸ್ಪರ್ಶವಿಲ್ಲದ ಕಲ್ಲಿನಂತಾಗಿರುತ್ತದೆ. ದೆಹಲಿಯ ಒಂದು ರಿಸರ್ಚ್ನ ಪ್ರಕಾರ ಒಬ್ಬ ವ್ಯಕ್ತಿಯನ್ನು 12 ದಿನಗಳವರೆಗೆ ಪ್ರಯೋಗಕ್ಕೆ ಒಳಪಡಿಸಿದಾಗ ಅವರು ಇದೇ ನಿದ್ರೆ ಭಂಗಿಯಲ್ಲಿ ಮಲಗಿಕೊಳ್ಳುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಅವರಿಗೆ ಮಿನಿ ಸ್ಟ್ರೋಕ್ 21% ಹೆಚ್ಚಾಯಿತು. ನಂತರ ಇದು ದೊಡ್ಡ ಪಾರ್ಶ್ವವಾಯುವಿಗೆ ಗುರಿಯಾಗಲು ದಾರಿಯಾಗುತ್ತದೆ. ತುಂಬ ದಿನಗಳವರೆಗೆ ಇದೇ ಭಂಗಿಯಲ್ಲಿ ನೀವು ಮಲಗಿಕೊಂಡರೆ ಮುಂದೆ ಸ್ಟ್ರೋಕ್ ಸಂಭವಿಸುವುದು ಖಂಡಿತ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. 60 ವರ್ಷದ ಮೀನಾ ಎನ್ನುವ ಮಹಿಳೆ ತಮ್ಮ 60 ವರ್ಷದ ಜೀವನದಲ್ಲಿ ಕೈಯನ್ನು ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗುತ್ತಿದ್ದರು. ಅಂದು ಬೆಳಗ್ಗೆ ಅವರು ಎದ್ದಾಗ ಅವರ ಕೈಯನ್ನು ಸರಿಯಾಗಿ ಆಡಿಸಲು ಸಾಧ್ಯವಾಗಲಿಲ್ಲ. ಅವರ ಕೈಯನ್ನು ಮುಟ್ಟಿದರೆ ಯಾವುದೋ ಒಂದು ವಸ್ತುವನ್ನು ಮುಟ್ಟಿದಂತೆ ಭಾಸವಾಗುತ್ತಿದ್ದು. ಆಗ ಅವರು ತಕ್ಷಣ ಆಸ್ಪತ್ರೆಗೆ ಬಂದರು. ನಾವು MRI ಸ್ಕ್ಯಾನಿಂಗ್ ಮಾಡಿಸಿದಾಗ ಮೆದುಳಿನಲ್ಲಿ ಒಂದು ಚಿಕ್ಕ ಪಾರ್ಶ್ವವಾಯುವಿನ ಲಕ್ಷಣ ಕಂಡುಬಂದಿತ್ತು. ಆಗ ನಾವು ತಕ್ಷಣ ಅವರಿಗೆ ನೀವು ಮಲಗುವ ಮುದ್ರೆಯನ್ನು ಬದಲಿಸಿ ಎಂದು ಸಲಹೆ ನೀಡಿದಾಗ 1 ತಿಂಗಳ ನಂತರ ಅವರ MRI ಸ್ಕ್ಯಾನಿಂಗ್ ಮತ್ತೆ ಪುನರಾವರ್ತಿಸಿದಾಗ ಯಾವುದೇ ರೀತಿಯ ಪಾರ್ಶ್ವವಾಯುವಿನ ಲಕ್ಷಣಗಳು ಕಂಡುಬರಲಿಲ್ಲ. ನಂತರ ಅವರು ಹೇಳಿದರು, ನೀವು ಹೇಳಿದ ಮುದ್ರೆಯಲ್ಲಿ ನಾನು ಮಲಗಿದ ಮೇಲೆ ನನಗೆ ಆಗಾಗ ಕಾಣಿಸಿಕೊಳ್ಳುತ್ತಿದ್ದ ಕತ್ತು ನೋವು ಕೂಡ ಕಡಿಮೆಯಾಗಿದೆ ಎಂದು. ಎರಡನೆಯದಾಗಿ ಹೊಟ್ಟೆಯನ್ನು ಕೆಳಗೆ ಮಾಡಿ ಕತ್ತನ್ನು ಒಂದು ಬದಿಗೆ ತಿರುಗಿಸಿ ಮಲಗುವುದು. 16% ಜನರು ಈ ರೀತಿ ಮಲಗುವುದಕ್ಕೆ ಇಷ್ಟಪಡುತ್ತಾರೆ. ಇದು ನಿಮಗೆ ಆರಾಮದಾಯಕ ಎನಿಸಬಹುದು, ಆದರೆ ಇದು ಅಪಾಯಕಾರಿ. ನೀವು ಈ ರೀತಿ ಹೊಟ್ಟೆ ಕೆಳಗೆ ಮಾಡಿ ಮಲಗಿದಾಗ ಉಸಿರಾಡಲು ತುಂಬ ಕಷ್ಟವಾಗುತ್ತದೆ. ಇದರಿಂದಾಗಿ ಮೆದುಳಿನ ಮೇಲೆ ಸಾಕಷ್ಟು ಪ್ರಮಾಣದ ಒತ್ತಡ ಬೀಳುತ್ತದೆ.
ತುಂಬ ಹೊತ್ತು ಕತ್ತನ್ನು ಒಂದು ಬದಿಗೆ ತಿರುಗಿಸಿ ಮಲಗುವುದರಿಂದ ನಿಮ್ಮ ಹೃದಯದ ಮೇಲೆ ಒತ್ತಡ ಬೀಳುತ್ತದೆ. ಅಪಧಮನಿ ಅಭಿಧಮನಿಗಳ ಮೇಲೆ ಒತ್ತಡ ಬಿದ್ದು ಸರಿಯಾಗಿ ಮೆದುಳಿಗೆ ರಕ್ತ ಸರಬರಾಜು ಆಗುವುದಿಲ್ಲ. ಹೊಟ್ಟೆಯನ್ನು ಕೆಳಗೆ ಮಾಡಿ ಮಲಗುವವರು ಸಾಮಾನ್ಯವಾಗಿ ಮಲಗುವ ಜನರಿಗಿಂತ 33% ಹೃದಯದ ಅಪಧಮನಿಗಳಲ್ಲಿ ಬ್ಲಡ್ ಬ್ಲಾಕ್ ಆಗಿರುತ್ತದೆ. 20 ವರ್ಷಗಳ ಕಾಲ ಈ ವ್ಯಕ್ತಿಗಳು ಇದೇ ರೀತಿ ಮಲಗಿದರೆ ಅವರ ಅಪಧಮನಿಗಳ ಗೋಡೆ ಚಿಕ್ಕದಾಗಲು ಶುರುವಾಗುತ್ತದೆ. 60 ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳು ಈ ರೀತಿ ಮಲಗುವುದರಿಂದ 78% ಪಾರ್ಶ್ವವಾಯುವಿಗೆ ಗುರಿಯಾಗುತ್ತಾರೆ. ಹೃದಯದ ಅಪಧಮನಿಗಳ ಗೋಡೆಗಳಿಗೆ ಹೆಚ್ಚಿನ ಒತ್ತಡ ಬಿದ್ದು ಅವುಗಳಲ್ಲಿರುವ ಚಿಕ್ಕ ಚಿಕ್ಕ ನರಗಳು ಕೂಡ ಫ್ರ್ಯಾಕ್ಚರ್ ಆಗುತ್ತದೆ. ಇದರಿಂದಾಗಿ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹಣೆಯಾಗಲು ಶುರುವಾಗುತ್ತದೆ. 45 ವರ್ಷದ ಕುಮಾರ್ ಎನ್ನುವ ಇಂಜಿನಿಯರ್ ಚಿಕ್ಕವರಿದ್ದಾಗಿನಿಂದಲೂ ಹೊಟ್ಟೆಯ ಮೇಲೆ ಮಲಗಿಕೊಳ್ಳುತ್ತಿದ್ದರು. ಒಂದು ದಿನ ಅವರ ಕಣ್ಣುಗಳಲ್ಲಿ ಕತ್ತಲೆ ಆವರಿಸಿದಂತಾಯಿತು. ಇದರಿಂದಾಗಿ ಅವರು ನಮ್ಮನ್ನು ಸಂಪರ್ಕಿಸಿದರು. ಅಮಾರೋಸಿಸ್ ಫಿಗಾಕ್ಸ್ ಎಂಬ ದೃಶ್ಯಭ್ರಮೆ ಇದು ಭಂಗಿ ಪಾರ್ಶ್ವವಾಯುವಿನ ಶ್ರೇಷ್ಠ ಚಿಹ್ನೆ. ಅವರು ನಿಧಾನವಾಗಿ ಪಾರ್ಶ್ವವಾಯುವಿಗೆ ಗುರಿಯಾಗಲು ಸಿದ್ಧರಾಗುತ್ತಿದ್ದರು. ಆಗ ನಾವು ಅವರಿಗೆ ಕೆಲವೊಂದಿಷ್ಟು ಔಷಧಿಗಳನ್ನು ಸಜೆಸ್ಟ್ ಮಾಡಿದೆವು ಮತ್ತು ಅವರು ತಮ್ಮ ನಿದ್ರಾಭಂಗಿಯನ್ನು ಕೂಡ ಬದಲಾಯಿಸಿದರು. 3 ತಿಂಗಳ ನಂತರ ಅವರನ್ನು ಪರೀಕ್ಷೆ ಮಾಡಿದಾಗ ಗಮನಾರ್ಹ ಸುಧಾರಣೆ ಕಂಡುಬಂದಿತ್ತು ಮತ್ತು ಅವರ ದೃಷ್ಟಿ ಲಕ್ಷಣಗಳು ಸಂಪೂರ್ಣವಾಗಿ ಗುಣವಾದವು. 3ನೇಯದಾಗಿ, ಒಂದು ಕಡೆ ತಿರುಗಿ ತಲೆಯ ಕೆಳಗೆ ಕೈ ಇಟ್ಟು ಮಡಚಿ ಇಟ್ಟುಕೊಂಡು ಮಲಗುವುದು. ಇದನ್ನು ದಿಂಬನ್ನು ಅಪ್ಪಿಕೊಂಡು ಮಲಗುವ ಭಂಗಿ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಜಗತ್ತಿನ ಸಾಮಾನ್ಯ ನಿದ್ರಾ ಭಂಗಿ ಎಂದು ಕೂಡ ಕರೆಯುತ್ತಾರೆ. ಇದು ನಿಮ್ಮ ಕೈಗಳ ಒಳಗಿರುವ ನರಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ. ಕೈಗಳಿಂದ ನೇರವಾಗಿ ಮೆದುಳಿಗೆ ರಕ್ತ ಸಂಚಾರವಾಗುವ ಒಂದು ರಕ್ತನಾಳವಿರುತ್ತದೆ. ನೀವು ಕೈಗಳ ಮೇಲೆ ಒತ್ತಡ ಹೇರುವುದರಿಂದ ಈ ನರಗಳ ಮೂಲಕ ನಿಮ್ಮ ಮೆದುಳು ರಕ್ತವನ್ನು ಸೇರಲು ತಡೆಯಾಗುತ್ತದೆ. ಪ್ರತಿದಿನ 43% ಮೆದುಳಿಗೆ ರಕ್ತ ಸಂಚಾರ ಆಗುವುದು ಕಡಿಮೆಯಾಗುತ್ತಾ ಬರುತ್ತದೆ. ಆದ್ದರಿಂದ ನೀವು ಕೂಡ ಇಂದಿನಿಂದಲೇ ನಿಮ್ಮ ನಿದ್ರಾ ಭಂಗಿಯನ್ನು ಬದಲಾಯಿಸಿಕೊಳ್ಳಿ. ನಾವು ಹೇಳಿದ ಯಾವ ಭಂಗಿಯಲ್ಲಿ ಮಲಗಿಕೊಳ್ಳುತ್ತೀರಿ ಎನ್ನುವುದನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮುಂದೆ ಆಗುವ ತೊಂದರೆಗಳನ್ನು ತಪ್ಪಿಸಿ. ನಿಮ್ಮ ನಿದ್ರಾ ಭಂಗಿಯಿಂದ ನಿಮ್ಮ ಜೀವಕ್ಕೆ ಅಪಾಯವಿದೆ. ತಕ್ಷಣ ನಿಮ್ಮ ನಿದ್ರಾ ಭಂಗಿಯನ್ನು ಬದಲಾಯಿಸಿಕೊಳ್ಳಿ. ಈ ನಿದ್ರಾ ಭಂಗಿಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇದರಿಂದ ನೀವು ಯಾವುದೇ ತೊಂದರೆಯನ್ನು ಅನುಭವಿಸುವುದಿಲ್ಲ. ಇದರಿಂದ ನಿಮಗೆ ಯಾವುದೇ ರೀತಿಯ ಒತ್ತಡವಿಲ್ಲದೆ ರಕ್ತ ಸಂಚಾರ ಸರಾಗವಾಗಿ ಆಮ್ಲಜನಕ ಎಲ್ಲ ದೇಹದ ಭಾಗಗಳಿಗೂ ಸರಾಗವಾಗಿ ಸಿಗುತ್ತದೆ. ಇದರಿಂದ ನಿಮ್ಮ ದೇಹದ ಯಾವುದೇ ಭಾಗಗಳಿಗೂ ಹಾನಿ ಉಂಟಾಗುವುದಿಲ್ಲ. ಆರೋಗ್ಯಕರ ನಿದ್ದೆಯನ್ನು ಮಾಡುತ್ತೀರಿ. ದೇಹವನ್ನು ಮೇಲ್ಮುಖವಾಗಿ ಮಾಡಿ ಬೆನ್ನನ್ನು ಕೆಳಮುಖವಾಗಿ ಮಾಡಿ ಮಲಗುವುದರಿಂದ ನಿಮ್ಮನ್ನು ಕಾಡುವ ಬೆನ್ನು ನೋವು ಕೂಡ ಕಡಿಮೆಯಾಗುತ್ತದೆ. ಇದರಿಂದ ರಕ್ತ ಸಂಚಾರವು ಪೂರ್ತಿ ದೇಹದ ಭಾಗಗಳಿಗೆ ತಲುಪುತ್ತದೆ. ಇಂದಿನಿಂದಲೇ ನೀವು ನಿಮ್ಮ ನಿದ್ರಾ ಭಂಗಿಯನ್ನು ಬದಲಾಯಿಸಿಕೊಳ್ಳಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.